ಸಾರಿ ಕೇಳ್ಬೇಕು. ಯು ಹೇಟ್ ಮೀ ಬಟ್ ಯು ಕಾಂಟ್ ಟಚ್ ಮೀ. ಅರಿವು ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಶಿವರಾಜ್ ಅಂಕೆ. ವೀಕ್ಷಕರೇ, ಇತ್ತೀಚೆಗಷ್ಟೇ ಸೋನು ಶ್ರೀನಿವಾಸ್ ಗೌಡ ಅವರು ಕೊಟ್ಟಂತ ಒಂದೇ ಒಂದು ಹೇಳಿಕೆ ಈಗ ಮೇಲೆ ಒಂದಷ್ಟು ಚರ್ಚೆಗಳಾಗುವಂತ ಸಂದರ್ಭದಲ್ಲಿ ಗಂಡು ಮಕ್ಕಳೆಲ್ಲ ಕಳ್ಳನ ಮಕ್ಕಳು ಅಂತ ಹೇಳುವಂತ ಹೇಳಿಕೆಯನ್ನ ಕೊಡ್ತಾರೆ. ಜೊತೆಗೆ ನಿಮ್ಮನ್ನು ಸೇರಿಸಿ ಅಂತ ಆಂಕರ್ನ ಸೇರಿಸ್ಬಿಡ್ತಾರೆ. ಅದರಲ್ಲಿ ಅದು ನಿಜಕ್ಕೂ ಯಾವ ರೀತಿಯಾಗಿ ಪೋರ್ಟ್ರೇಟ್ ಅನ್ಬೇಕು, ನಿಜಕ್ಕೂ ಅವರ ಮೈಂಡ್ ಸೆಟ್ ಹೇಗಿದೆ ಅನ್ನೋದನ್ನ ಗುರುತಿಸಬೇಕು. ಈಗ ಆ ಒಂದು ಸ್ಟೇಟ್ಮೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ಗೊಂದಲಕಾರಿಯಾಗಿ ಓಡಾಡ್ತಾ ಇದೆ. ಏನು ಇದೇ ಸ್ಟೇಟ್ಮೆಂಟ್ ಅನ್ನ ಹಿಡ್ಕೊಂಡು ಒಂದಷ್ಟು ಜನ ಯುವಕರು ಗಂಡು ಸಮುದಾಯಕ್ಕೆ ಹೇಳಿರುವಂತಹ ಈ ಒಂದು ಹೇಳಿಕೆಯನ್ನ ನಾವು ಖಂಡಿಸ್ತೇವೆ ಅಂತಂದೇಳಿ ಆ ಪೊಲೀಸ್ ಸ್ಟೇಷನ್ಗೂ ಹೋಗಿದ್ದಾರೆ. ಇದನ್ನ ಇಲ್ಗೆ ಬಿಡಲ್ಲ. ಎಸ್ ಮಧು ಬ್ರೋ, ತಾವೇನು ಹೇಳ್ತೀರಿ? ಈಗ ಅವಳು ಸೋನು ಶ್ರೀನಿವಾಸ್ ಗೌಡ ಏನು ಹುಡುಗರೆಲ್ಲ ಕಳ್ಳನ ಮಕ್ಕಳು ಅಂತ ಹೇಳ್ತಿದ್ದಾಳೆ. ಈಗ ಹುಡುಗರೆಲ್ಲ ಕಳ್ಳನ ಮಕ್ಕಳು ಆದ್ರೆ ನಾವೆಲ್ಲ ಸೇರಿ ನಾವೆಲ್ಲ ಪುರುಷರೇ ಆಗಿರ್ತೀವಿ, ನಾವೆಲ್ಲ ಕಳ್ಳನ ಮಕ್ಕಳು ಅಂದ್ರೆ ನಾವು ಅವ್ರ ಮಕ್ಕಳಾಗ್ಬೇಕಾಗತ್ತಾ? ನಮ್ಗೆ ಅವಳ ಮೇಲೆ ನಂಬಿಕೆ ಇಲ್ಲ, ಓಪನ್ ಆಗಿ ಹೇಳ್ತೀವಿ. ನಮ್ಗೆ ನಮ್ಮ ತಂದೆಯವ್ರ ಮೇಲೆ ನಂಬಿಕೆ ಇದೆ. ನಾವ್ ಯಾವ್ದೇ ಕಾರಣಕ್ಕೂ ಅವ್ರ ಮಕ್ಕಳಾಗತ್ತಂತೂ ಚಾನ್ಸೇ ಇಲ್ಲ. ಈಗ ಅವಳು ಕರೆಕ್ಟ್ ಆಗಿ ಅವ್ಳು ಏನ್ ಹೇಳ್ಬೇಕಿತ್ತು, ಒಂದು 18 ನಿಮಿಷ ವಿಡಿಯೋ ಯಾರು ಮಾಡಿದ್ದಾರೆ ಅವರು ಅವ್ರ ಹತ್ರ ಬಗ್ಗೆ ಅವನ ಹೆಸರು ಮೆನ್ಷನ್ ಮಾಡಿ ಅವನು ಬೈದಿದ್ರೆ ಕಳ್ಳನ್ ಮಗ ಅಂತ ನಾವ್ ಯಾವ್ದೇ ರೀತಿ ಅಂತ ತಲೆ ಕೆಡ್ಸ್ಕೊಂತಾ ಇರ್ಲಿಲ್ಲ. ಅವಳು ಹೇಳಿರೋದು ಒಂದೇ ಮಾತು, ಎಲ್ಲಾ ಹುಡುಗರು ಕಳ್ಳನ ಮಕ್ಳೇ ಅಂತ. ಅದ್ ಯಾವ ತರ ಕಳ್ಳನ ಮಕ್ಳು ನಾವು ಅವಳು ಪ್ರೂವ್ ಮಾಡಬೇಕು. ಯಾಕೆಂತಂದ್ರೆ ಬಹಳ ಅದ್ಭುತವಾಗಿ ಹೇಳುವಂತ ಪ್ರಯತ್ನ ಮಾಡಿದ್ರು ನಮ್ಮ ಕರ್ನಾಟಕ ವಾಣಿಜ್ಯ ಮಂಡಳಿಯವರು, ಚಲನಚಿತ್ರ ವಾಣಿಜ್ಯ ಮಂಡಳಿಯವರು. ಏನಂತ ಅಲ್ರಿ, ಇವ್ರು ಆಕ್ಟರೇ ಅಲ್ಲ, ಇಲ್ಲಿ ರಿಜಿಸ್ಟರ್ಡೇ ಅಲ್ಲ, ಇವ್ರ ಬಗ್ಗೆ ಮಾತಾಡಿ ನಮ್ಮ ಸಮಯ ನಿಮ್ ಸಮಯ ಯಾಕೆ ಅರ್ಥ ಮಾಡ್ಕೊಂತೀರಿ ಅಂತ. ಇನ್ನು ಈ ವಿಚಾರ ರಾಜ್ಯದಲ್ಲಿ ಸುದ್ದಿಯನ್ನ ಮಾಡ್ತಾ ಇದ್ದಂತೆ, ಸೋಷಿಯಲ್ ಮೀಡಿಯಾದಲ್ಲಿ ಸದ್ದನ್ನ ಮಾಡ್ತಾ ಇದ್ದಂತೆ ಈಗ ಸೋನು ಶ್ರೀನಿವಾಸ್ ಗೌಡ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಏನ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನೀವೇ ನೋಡಿ. ಹುಡುಗರ ಬಗ್ಗೆ ಕೇಳಿದ್ರು. ನನಗೆ ನನ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಏನಾಗಿದೆ, ಹುಡುಗರು ಏನ್ ಮಾಡಿದ್ದಾರೆ, ಬ್ಯಾಡ್ ಕಾಮೆಂಟ್ಸ್ ಹಾಕೋದಾಗಿರ್ಬೋದು, ನನ್ನ ಲೈಫಲ್ಲಿ ನಾನೊಂದು ಹುಡುಗನ್ ಲವ್ ಮಾಡಿದ್ದಿಂದ ಅದರಿಂದ ನನಗೆ ಏನ್ ಎಫೆಕ್ಟ್ ಆಗಿದೆ, ನಾನು ಅದ್ರ ಬಗ್ಗೆ ಹೇಳ್ದೆ. ನಗಾಡ್ಕೊಂಡೇ ಹೇಳಿದ್ದು. ನಾನೇನು ಅಯ್ಯೋ ಹುಡುಗರು ಹಂಗೆ ಹಿಂಗೆ ಸರಿ ಇಲ್ಲ ಹಂಗೆ ಎಲ್ಲೂ ನಾನು ಹೇಳಿಲ್ಲ. ಅಂಡ್ ಬಂದು ಯೂಟ್ಯೂಬ್ ಅಲ್ಲಿ ಕುತ್ಕೊಂಡು ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಸ್ವತಃ ನನ್ನ ವೈಯಕ್ತಿಕ ವಿಡಿಯೋದಲ್ಲಿ ಹುಡುಗರು ಸರಿ ಇಲ್ಲ, ಹಾಗೆ ಹೀಗೆ ಮತ್ತೊಂದು ನಾನು ಎಲ್ಲೂ ಹೇಳಿಲ್ಲ, ಇನ್ಸ್ಟಾಗ್ರಾಮ್ ಅಲ್ಲೂ ಹೇಳಿಲ್ಲ. ಇಂಟರ್ವ್ಯೂ ಕೇಳಿದ್ರು. ಸೊ ನನ್ನ ವೈಯಕ್ತಿಕವಾಗಿ ನನ್ನ ಮನ್ಸಲ್ಲಿ ಏನಿದೆ ಹುಡುಗರು ಬಗ್ಗೆ ನಾನು ಅದನ್ನ ಹೇಳಿದ್ವು. ನಾನ್ ಯಾವ್ದೇ ತರ ಯಾರಿಗೂ ಮನ್ಸ್ ನೋಯಿಸ್ಬೇಕು, ಇನ್ನೊಂದ್ ನೋಡ್ಬೇಕು, ಇನ್ನೊಂದ್ ಮಾಡ್ಬೇಕು ಆ ತರ ಎಲ್ಲ ಏನೂ ಇಲ್ಲ ಗೈಸ್. ನಾನು ಯಾವತ್ತೂ ಅಷ್ಟೇ. ಬಟ್ ನನಗೆ ಯಾರನ್ನೋ ತುಳ್ದಿ ಅವ್ರ ಬಗ್ಗೆ ಮಾತಾಡಿ ಇನ್ನೊಬ್ರ ಬಗ್ಗೆ ಮಾತಾಡಿ ಮುಂದೆ ಹೋಗ್ಬೇಕು ಅಂತ ನನ್ಗೆ ಯಾವತ್ತೂ ಅನ್ಸೂ ಇಲ್ಲ, ನಾನು ಅನ್ಕೊಳ್ಳೋದು ಇಲ್ಲ. ನನ್ ಯಾರು ಏನ್ ಬಗ್ಗೆ ಮಾತಾಡೋರು ನನ್ ತಲೆ ಕೆಡ್ಸ್ಕೊಳ್ಳಲ್ಲ. ಬಟ್ ಈ ಇನ್ಸ್ಟಾಗ್ರಾಮ್ ಪೆಕ್ಕರುಗಳು ಸೊ ಇವಾಗ ಈ ಒಂದು ವಿಡಿಯೋ ಇಟ್ಕೊಂಡು ನನ್ನ ಬಗ್ಗೆ ಯಾರೆಲ್ಲ ಮಾತಾಡಿದ್ದಾರೆ, ಗಂಡಸರು ಒಂದ್ 4-5 ಜನ ಗಂಡಸರು ಮಾತಾಡಿದ್ದಾರೆ. ಇದು ಒಬ್ಳು ಹುಡುಗಿ ಮಾತಾಡಿದಾಳೆ. ಇಷ್ಟು ಜನದ ಬಗ್ಗೆ ನಾನು ಇವಾಗ FIR ಮಾಡಕ್ ಹೋಗ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ನಾನು ನಗ್ನಾಗ್ತಾ ಖುಷಿಯಿಂದ ಹೇಳಿರೋ ವರ್ಡ್ ನ ಅವರು ವೈಯಕ್ತಿಕವಾಗಿ ತಗೊಂಡು ನನ್ ಮೇಲೆ ಇಲ್ಲ ಸಲ್ಲದೆಲ್ಲ ಬೈಕೊಂಡು ಬ್ಯಾಡ್ ವರ್ಡ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಅಸಹ್ಯವಾಗಿ ಮಾತಾಡ್ತಿದ್ದಾರೆ. ಯಾಕೆ ಕೇಳೋರು ಯಾರು ಇಲ್ಲ ಅಂತನಾ? ಇಷ್ಟು ದಿನ ನಾನು ಯಾರ ಮೇಲೂ ಕಂಪ್ಲೇಂಟ್ ಕೊಟ್ಟಿಲ್ಲ ಅಲ್ಲ ಅಂತನಾ? ನಾನು ಇದುವರೆಗೂ ಒಂದೇ ವಿಷಯ ಕಂಪ್ಲೇಂಟ್ ರೈಸ್ ಮಾಡಿಲ್ಲ. ಈಗ ಕಂಪ್ಲೇಂಟ್ ಕೊಟ್ಬಿಡ್ತೀವಿ. ಅವ್ರ ಅಪ್ಪ ಅಮ್ಮಂಗ್ ಗೊತ್ತಿಲ್ಲದೆ ವಿಡಿಯೋ ಮಾಡ್ತಿರ್ತಾನೆ. ಕಂಪ್ಲೇಂಟ್ ಅಂತ ಬಂದ್ರೆ ಅವ್ರ ಫ್ಯಾಮಿಲಿಯವ್ರು ಸಫರ್ ಮಾಡ್ಬೇಕಾಗುತ್ತೆ. ಅವನೆಲ್ಲೋ 2-3 ದಿನ ಇದ್ ಬಂದ್ಬಿಡ್ತಾನೆ. ಅವ್ರ ಫ್ಯಾಮಿಲಿ ಸಫರ್ ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಕಂಪ್ಲೇಂಟ್ ಕೊಟ್ಟಿಲ್ಲ. ಬಟ್ ಇವಾಗ ಯಾವ್ದೇ ಕಾರಣಕ್ಕೂ ನಾನು ಬಿಡೋಳಲ್ಲ. ಯಾರೆಲ್ಲ ನನ್ನ ವಿಡಿಯೋ ಮಾಡಿದೀರಾ ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದೀನಿ, ಆ ಲಿಂಕ್ಸ್ ಕೂಡ ತಗೊಂಡಿದೀನಿ. ಎಲ್ಲರ ಮೇಲೂ ಕಂಪ್ಲೇಂಟ್ ಆಗ್ತಾ ಇದೆ, FIR ಕೂಡ ಮಾಡಿಸ್ತೀನಿ. ನನ್ನ ಲೈಫ್ ಅಲ್ಲಿ ಅಫ್ಕೋರ್ಸ್ ನಾನು ಹುಡುಗರನ್ನ ಹೇಟ್ ಮಾಡ್ತೀನಿ. ಬಿಕಾಸ್ ನನಗಾಗಿರೋ ಎಕ್ಸ್ಪೀರಿಯನ್ಸ್, ನನ್ನ ವೈಯಕ್ತಿಕ ಕೆಲವು ಕಾರಣಗಳಿಂದಾಗಿ ನಾನು ಹೇಟ್ ಮಾಡ್ತೀನಿ ಬಾಯ್ಸ್ ನ. ಬಟ್ ನನ್ನ ಅಭಿಮಾನಿಗಳನ್ನ ಹೇಟ್ ಮಾಡಲ್ಲ. ನನ್ನ ವೈಯಕ್ತಿಕ ರೀಸನ್ಸ್ಗೆ ಕೆಲವೊಂದಷ್ಟು ಹೇಟ್ ಮಾಡ್ತೀನಿ. ನಾನು ಬ್ಯಾಡ್ ಕಾಮೆಂಟ್ಸ್ ಆಗಿರ್ಬೋದು. ನಾನು ಅಷ್ಟು ಹುಡುಗರ ಬಗ್ಗೆ ಮಾತಾಡ್ಲೇಬೇಕು, ಅಷ್ಟು ಹುಡುಗರನ್ನ ನಿಂದಿಸ್ಲೇಬೇಕು ಅಂತಂದ್ರೆ ಎಷ್ಟು ಜನ ನನ್ನ ಬಗ್ಗೆ ಮಾತಾಡಿದ್ದಾರೆ. ಈಗ್ಲೂ ಸೋನು ಶ್ರೀನಿವಾಸ್ ಗೌಡ ಟ್ರೋಲ್ ಅಂತ ತೆಗೆದ್ರೆ ಸಾಕು 1000 ಜನ. ಅವ್ರೆಲ್ಲಾ ವಿಡಿಯೋಗಿಂತ ನನ್ನ ಹೆಸರು ಹೇಳಿರೋ ವಿಡಿಯೋದಲ್ಲೇ ಜಾಸ್ತಿ ಲೈಕ್ಸ್ ವ್ಯೂಸ್ ಬಂದಿರುತ್ತೆ. ಅವಾಗ್ಲೇ ನಾನು ತಲೆ ಕೆಡ್ಸ್ಕೊಂಡಿಲ್ಲ, ಇವಾಗ ತಲೆ ಕೆಡ್ಸ್ಕೊಂತೀನ. ಯು ಹೇಟ್ ಮೀ ಬಟ್ ಯು ಕಾಂಟ್ ಟಚ್ ಮೀ. ಮಾತಾಡ್ತಾ ಕಳ್ಳನ ಮಕ್ಳು ಇನ್ಕ್ಲೂಡಿಂಗ್ ಯು ಅಂತ ಹೇಳ್ದೆ. ಅದಾದ ನಂತರ ನಾನು ಒಂದಷ್ಟು ಮಾತುಗಳನ್ನ ಆಡಿದೀನಿ.
ನೀವು ದಯವಿಟ್ಟು ಬೇಜಾರ್ ಮಾಡ್ಕೊಂಬಿಡಿ. ಯಾವುದೋ ಒಂದೇ ಒಂದು ವಿಷಯಕ್ಕೆ ನಾನು ನಿಮ್ನ ಆತರ ಹೇಳಿದ್ದೆ ಉಂಟು ಅಲ್ಲ. ನಾನು ಹೇಳಿದೀನಿ, ಕೆಲವೊಂದಷ್ಟು ವಿಚಾರದಲ್ಲಿ ಹುಡುಗಿರು ಸರಿ ಇಲ್ಲ, ಕೆಲವೊಂದಷ್ಟು ಹುಡುಗರಲ್ಲಿ ಹುಡುಗರು ಸರಿ ಇರಲ್ಲ. ಯಾರೂ 100% ಒಳ್ಳೆಯವರಲ್ಲ, ಯಾರೂ 100% ಕೆಟ್ಟವರಲ್ಲ, ಇನ್ಕ್ಲೂಡಿಂಗ್ ಮೀ, ಇನ್ಕ್ಲೂಡಿಂಗ್ ಯು ಅಂತ ಸೇರಿಸಿ ನಾನು ಹೇಳ್ತಾ ಇರೋದು. ಕ್ಲಾರಿಟಿ ಒಂದು ಕೊಡ್ಬೇಕಿತ್ತು, ಇಷ್ಟು ಕ್ಲಾರಿಟಿ ಕೊಟ್ಟಿದ್ದೀನಿ, ಇದೇ ಹೇಳಿದ್ದು. ಅಂಡ್ ಇನ್ನೊಬ್ಬೊಬ್ರು ಕೆಲವೊಬ್ಬೊಬ್ರು ಅಣ್ಣವ್ರ ಹೆಸರು ಯಾಕೆ ಯೂಸ್ ಮಾಡಿದ್ಯಾ ಅಂತ ನಾನು ಹೇಳಿದ್ದು. ಅಂತ ಕೋಟಿಗಲ್ಲ ಲೆಕ್ಕ, ಅವ್ರಿಗೆ ಪಾಪ ಇದೇ ಇಲ್ಲ, ಹೆಸರೇ ಇಲ್ಲ. ಅಷ್ಟು ಬೆಲೆ ಬಾಳೋ ವ್ಯಕ್ತಿ, ಅಷ್ಟು ಗೌರವಾನ್ವಿತ ವ್ಯಕ್ತಿ ಒಬ್ಬೊಬ್ರೇ ಅಂತವ್ರ ಬಗ್ಗೆ ಮಾತಾಡದೇ ಇರಲ್ಲ. ಇನ್ನು ನಾವ್ಯಾರು ನೀವ್ಯಾರು ಅಂತ ಹೇಳಿರೋದು. ಈ ಟೈಮ್ ಯಾವುದೇ ಕಾರಣಕ್ಕೂ ನನ್ನ ಮಕ್ಳನ್ನು ಬಿಡೋ ಮಗಳೇ ಅಲ್ಲ ನಾನು. ಸೊ ಇದ್ರ ಮೇಲೆ ನಾನು ಏನು ಹೇಳಲ್ಲ. ಆಲ್ಮೋಸ್ಟ್ ಎಲ್ಲಾ ತರ ಕ್ಲಾರಿಟಿ ವಿಡಿಯೋ ಕೊಟ್ಟಿದ್ದೀನಿ. ಅಂಡ್ ಸಾರಿ ಕೇಳ್ಬೇಕಂತ, ನಂದು ತಪ್ಪಿತ್ತು ಅಂತ ಅಂದ್ರೆ ನಾನು ಸಾರಿ ಅಲ್ಲ, ನಾನು ಏನ್ ಬೇಕಾದ್ರೂ ರೆಡಿ ಇರ್ತೀನಿ. ನಂದು ತಪ್ಪಿಲ್ಲ ಅಂತ ಅಂದ್ರೆ ನಾನು ಸಾರಿನೂ ಕೇಳೋಳಲ್ಲ, ಏನೂ ಮಾಡೋಳಲ್ಲ. ಪ್ರೂವ್ ಮಾಡ್ಲಿ ಗುರು, ನಾನು ತಪ್ಪಿದೆ ಇದ್ರಲ್ಲಿ, ಏನೋ ಅವಳು ಬೇಕಂತಾನೆ ಮಾತಾಡಿದಾಳೆ, ಇನ್ನೊಂದು ಮಾತಾಡಿದಾಳೆ ಅಂತ ಪ್ರೂವ್ ಮಾಡ್ಲಿ, ನಾನು ಸಾರಿ ಕೇಳ್ತೀನಿ. ಸಾರಿ ಅಂತ ಕೇಳೋದ್ರಲ್ಲಿ ಏನ್ ತಪ್ಪು? ನನ್ನ ಪ್ರಕಾರ ಏನೂ ತಪ್ಪಿಲ್ಲ. ಬಟ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅರಿವು ಸ್ಪಾಟ್ ನ್ಯೂಸ್.